ಶಿವಪುರಾಣದ ಕತೆ. ಗಣೇಶ ಮತ್ತು ಪರಶುರಾಮ. ಏಕದಂತನಾದ ಗಣಪತಿಯ ಅದ್ಭುತ ಕತೆ. ಶಿವಪುರಾಣದ ಈ ರೋಚಕ ಕಥೆಯಲ್ಲಿ ಪರಶುರಾಮನು ಕೈಲಾಸಕ್ಕೆ ಏಕೆ ಬಂದನು, ಗಣೇಶನು ಅವನನ್ನು ಏಕೆ ತಡೆದನು, ಪರಶುರಾಮನ ಪರಶುವಿನಿಂದ ಗಣೇಶನ ಒಂದು ದಂತ ಹೇಗೆ ಮುರಿಯಿತು, ಗಣೇಶನು ಏಕದಂತನಾದ ರಹಸ್ಯವೇನು, ಈ ಅದ್ಭುತ ಪೌರಾಣಿಕ ಕಥೆಯನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಕೈಲಾಸದಲ್ಲಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯೊಂದಿಗೆ ಗಣೇಶನು ಸಂತೋಷದಿಂದ ವಾಸಿಸುತ್ತಿದ್ದನು. ಗಣೇಶನು ತನ್ನ ತಾಯಿ ತಂದೆಯ ಮೇಲೆ ಅಪಾರ ಭಕ್ತಿ ಹೊಂದಿದ್ದನು. ಒಂದು ದಿನ ಭಗವಾನ್ ಶಿವನು ಗಾಢವಾದ ಧ್ಯಾನದಲ್ಲಿ ಲೀನನಾಗಿದ್ದನು. ದೇವಿ ಪಾರ್ವತಿಯು ತನ್ನ ಕಾರ್ಯಗಳಲ್ಲಿ ನಿರತಲಾಗಿದ್ದಳು. ಆ ಸಮಯದಲ್ಲಿ ಮಹಾನ್ ಪರಶುರಾಮನು ಕೈಲಾಸಕ್ಕೆ ಬಂದನು. ಅವನ ಕೈಯಲ್ಲಿ ಅವನ ಪ್ರಸಿದ್ಧವಾದ ಪರಶು ಅಂದರೆ ದಿವ್ಯ ಕೊಡಲಿ ಇತ್ತು. ಪರಶುರಾಮನು ಶಿವನ ಪರಮಭಕ್ತನಾಗಿದ್ದನು. ಅವನು ತನ್ನ ಗುರುವಾದ ಶಿವನನ್ನು ಭೇಟಿಯಾಗಲು ಬಹಳ ಉತ್ಸುಕನಾಗಿದ್ದನು. ಅವನು ಕೈಲಾಸದ ದ್ವಾರದ ಬಳಿ ಬಂದಾಗ ಗಣೇಶನು ಕಾವಲು ಕಾಯುತ್ತಿರುವುದನ್ನು ಕಂಡನು. ಪರಶುರಾಮನು ಒಳಗೆ ಹೋಗಲು ಮುಂದಾದನು. ಆದರೆ ಗಣೇಶನು ವಿನಯದಿಂದ ಹೇಳಿದನು, ಸ್ವಲ್ಪ ಸಮಯ ಕಾಯಿರಿ, ತಂದೆ ಶಿವನು ಈಗ ಧ್ಯಾನದಲ್ಲಿದ್ದಾರೆ. ಅವರ ಅನುಮತಿ ಇಲ್ಲದೆ ಯಾರನ್ನೂ ಒಳಗೆ ಬಿಡಲು ಸಾಧ್ಯವಿಲ್ಲ. ಪರಶುರಾಮನು ಉತ್ತರಿಸಿದನು, ನಾನು ಮಹಾದೇವನ ಭಕ್ತ, ಅವರನ್ನು ಭೇಟಿಯಾಗಲು ಬಂದಿದ್ದೇನೆ, ನನ್ನನ್ನು ತಡೆಯಬೇಡ. ಗಣೇಶನು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯಲಿಲ್ಲ. ನೀವು ಎಷ್ಟೇ ಮಹಾನ್ ವ್ಯಕ್ತಿಯಾಗಿದ್ದರೂ ನನ್ನ ತಾಯಿಯ ಮತ್ತು ತಂದೆಯ ಆದೇಶವನ್ನು ನಾನು ಉಲ್ಲಂಘಿಸುವುದಿಲ್ಲ ಎಂದು ಹೇಳಿದನು. ಪರಶುರಾಮನಿಗೆ ಕೋಪ ಬಂದಿತು. ಅವನು ಮತ್ತೆ ಒಳಗೆ ಹೋಗಲು ಪ್ರಯತ್ನಿಸಿದನು. ಗಣೇಶನು ಅವನನ್ನು ತಡೆದನು. ಇಬ್ಬರ ನಡುವೆ ವಾಗ್ವಾದ ಹೆಚ್ಚಾಯಿತು. ಕೊನೆಗೆ ಪರಶುರಾಮನು ತನ್ನ ದಿವ್ಯ ಪರಶುವನ್ನು ಎತ್ತಿದನು. ಅದನ್ನು ಕಂಡರೂ ಗಣೇಶನು ಹೆದರಲಿಲ್ಲ. ಅವನು ತನ್ನ ಶಕ್ತಿಯಿಂದ ಪರಶುರಾಮನನ್ನು ತಡೆದನು. ಪರಶುರಾಮನು ತನ್ನ ಪರಶುವನ್ನು ಗಣೇಶನ ಕಡೆಗೆ ಎಸೆದನು. ಗಣೇಶನಿಗೆ ಅದನ್ನು ತಡೆಯುವ ಸಾಮರ್ಥ್ಯವಿದ್ದರೂ ಅವನು ಒಂದು ಕ್ಷಣ ಯೋಚಿಸಿದನು, ಈ ಪರಶು ನನ್ನ ತಂದೆ ಶಿವನು ಪರಶುರಾಮನಿಗೆ ನೀಡಿದ ದಿವ್ಯ ಆಯುಧ. ಇದನ್ನು ಅವಮಾನಿಸುವುದು ನನ್ನ ತಂದೆಯ ಆಯುಧಕ್ಕೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಭಾವಿಸಿ ಗಣೇಶನು ಆ ಆಯುಧವನ್ನು ತಡೆಯಲಿಲ್ಲ. ಪರಶು ಗಣೇಶನ ಒಂದು ದಂತಕ್ಕೆ ಬಡಿದು ಅದನ್ನು ಮುರಿಯಿತು. ಗಣೇಶನು ಏಕದಂತನಾದನು. ಈ ದೃಶ್ಯವನ್ನು ಕಂಡ ಪಾರ್ವತೀ ದೇವಿಗೆ ಅಪಾರ ಕೋಪ ಬಂದಿತು. ತನ್ನ ಮಗನಿಗೆ ಗಾಯವಾಗಿರುವುದನ್ನು ಕಂಡು ಅವಳು ಉಗ್ರ ರೂಪವನ್ನು ತಾಳಿದಳು. ದೇವತೆಗಳೆಲ್ಲರೂ ಭಯಗೊಂಡರು. ಇಡೀ ಕೈಲಾಸದಲ್ಲಿ ಕಂಪನ ಉಂಟಾಯಿತು. ಆಗ ಭಗವಾನ್ ಶಿವನು ಧ್ಯಾನದಿಂದ ಹೊರಬಂದನು. ಅವರು ನಡೆದ ಘಟನೆಯನ್ನು ತಿಳಿದುಕೊಂಡರು. ಶಿವನು ಪಾರ್ವತಿಯನ್ನು ಶಾಂತಗೊಳಿಸಿ ಪರಶುರಾಮನಿಗೂ ತನ್ನ ಮಗ ಗಣೇಶನಿಗೂ ಆಶೀರ್ವಾದ ನೀಡಿದರು. ಪರಶುರಾಮನು ತನ್ನ ತಪ್ಪನ್ನು ಅರಿತು ಗಣೇಶನ ಮುಂದೆ ತಲೆಬಾಗಿದನು. ಅವನು ಹೇಳಿದನು, ಗಣಪತಿಯೇ, ನಿನ್ನ ಕರ್ತವ್ಯ ನಿಷ್ಠೆ ಮತ್ತು ತಂದೆ ತಾಯಿಯ ಮೇಲಿನ ಭಕ್ತಿ ಅಪಾರ, ನನ್ನನ್ನು ಕ್ಷಮಿಸು. ಗಣೇಶನು ಸಹ ಪರಶುರಾಮನನ್ನು ಕ್ಷಮಿಸಿದನು. ಭಗವಾನ್ ಶಿವನು ಗಣೇಶನನ್ನು ಆಶೀರ್ವದಿಸಿ ಹೇಳಿದರು, ನೀನು ಇನ್ನು ಮುಂದೆ ಏಕದಂತ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವೆ. ನಿನ್ನನ್ನು ಪೂಜಿಸಿದವರಿಗೆ ಜ್ಞಾನ ಹಾಗೂ ಬುದ್ಧಿ ದೊರೆಯುತ್ತದೆ. ದೇವತೆಗಳು ಗಣೇಶನನ್ನು ಸ್ತುತಿಸಿದರು. ಅಂದಿನಿಂದ ಗಣೇಶನು ಏಕದಂತ, ವಕ್ರತುಂಡ, ಗಣಪತಿ, ವಿಘ್ನ ನಿವಾರಕ ಎಂಬ ಅನೇಕ ಹೆಸರುಗಳಿಂದ ಪೂಜಿಸಲ್ಪಟ್ಟನು. ಈ ಕಥೆಯಲ್ಲಿ ಗಣೇಶನ ಒಂದು ದಂತ ಮುರಿದರೂ ಅವನ ಮಹಿಮೆ ಇನ್ನಷ್ಟು ಹೆಚ್ಚಾಯಿತು. ಕಥೆಯ ನೀತಿ: ಕರ್ತವ್ಯದಲ್ಲಿ ದೃಢತೆ, ತಂದೆ ತಾಯಿಯ ಮೇಲಿನ ಭಕ್ತಿ ಮತ್ತು ಕ್ಷಮಿಸುವ ಗುಣ ಇವುಗಳೇ ಗಣೇಶನ ಮಹಿಮೆಯ ವಿಶೇಷತೆ. ಒಬ್ಬನು ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಎದುರಾಗುವ ಕಷ್ಟಗಳು ಅವನ ಮಹಿಮೆಯ ಭಾಗವಾಗಿರುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.